ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಿಗೆ ಎಲ್ಲ ಒಂದು ಕಡೆ ಅವರು ಒಂಟಿ ಆಗ್ಬಿಟ್ರಂತೆ? ಯಾಕಂದ್ರೆ ನಿನ್ನೆ ಒಂದು ಸಭೆಯನ್ನ ಮಾಡಲಾಗುತ್ತೆ. ಆ ಸಭೆಯಲ್ಲಿ ಯಾರೆಲ್ಲ ನಗರಾಭಿವೃದ್ಧಿ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು ಅವರೆಲ್ಲ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ಸಭೆಗೆ ಗೈರಾಗುವಂತಹ ಮೂಲಕವಾಗಿ ಇಲ್ಲಿ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕೃಷ್ಣ ಬೈರೇಗೌಡರು ಒಬ್ಬಂಟಿ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಯಾವಾಗ ಖಾತೆಯನ್ನ ಹಂಚಿಕೆ ಮಾಡಿದ್ರು ನಗರಾಭಿವೃದ್ಧಿಯನ್ನ ಅಂದ್ರೆ BDA BMRDA ಹೊರತುಪಡಿಸಿ ಉಳಿದಂತಹ ಇಲಾಖೆಗಳನ್ನ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಒಂದಿಷ್ಟು ಅಸಮಾಧಾನಗಳು ಮುಂದುವರೆದಿದೆ. ಅದರ ಭಾಗವಾಗಿಯೇ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಮತ್ತೆ ಜಮೀರ್ ಅಹಮದ್ ಅವರು ಕೂಡ ಗೈರಾಗಿದ್ದಂತಹದ್ದು. ಬಹುತೇಕವಾಗಿ ಬೈರತಿ ಸುರೇಶ್ ಔಟ್ ಆಫ್ ಸ್ಟೇಷನ್ ಅನ್ನುವಂತಹದ್ದಿತ್ತು, ಮತ್ತೆ ಜಮೀರ್ ಅಹಮದ್ ಅವರು ಕೂಡ CMಗೆ ಮನವಿ ಮಾಡಿದ್ರು ಅನ್ನುವಂತಹದ್ದಿತ್ತು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಗೈರು ಹಾಜರಿ ಅವರ ಅಸಮಾಧಾನವನ್ನ ತೋರ್ಪಡಿಸಿದಂಗಿತ್ತು. ಇದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಂದು ಸಭೆ ಕರೆದಿದ್ದಂತಹ ಪ್ರಮುಖ ಉದ್ದೇಶ ನಗರಾಭಿವೃದ್ಧಿ ಸಚಿವರಿಗೆ ಎಲ್ಲಾ ಶಾಸಕರು ಸಚಿವರುಗಳು ಕೂಡ ನೀವು ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ರು ಅನ್ನುವಂತಹದ್ದು ಸದ್ಯಕ್ಕೆ ಚರ್ಚೆ ಆಗ್ತಿರುವಂತಹದ್ದು. ಜೊತೆಗೆ ನಮಗೆ ಸಿಕ್ಕಂತಹ ಮಾಹಿತಿ ಎಲ್ಲೋ ಒಂದು ಕಡೆ ಕೃಷ್ಣ ಬೈರೇಗೌಡ ಅವರ ಏಕಪಕ್ಷೀಯ ನಿರ್ಧಾರಗಳು ಅಥವಾ ಅವರದ್ದೇ ಒಂದಿಷ್ಟು ನಿರ್ಧಾರಗಳು, ಚರ್ಚೆ ಮಾಡದೆ ತೆಗೆದುಕೊಂಡಂತಹ ನಿರ್ಧಾರಗಳು, ಇವೆಲ್ಲವೂ ಕೂಡ ಅವರನ್ನ ಈ ರೀತಿಯಾಗಿ ಒಬ್ಬಂಟಿಯಾಗಿ ನಿಲ್ಲಿಸೋದಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಮೂಡಿಸಿದೆ. ಆದ್ರೆ ನೆನ್ನೆ ನಡೆದಂತಹ ಸಭೆ ಸಂಪೂರ್ಣವಾಗಿ GBA ಚುನಾವಣೆ ಮತ್ತೆ SIR ಪ್ರಕ್ರಿಯೆ ವಿಚಾರವಾಗಿ ಚರ್ಚೆ, ಜೊತೆಗೆ ಪ್ರಮುಖವಾಗಿ ಚರ್ಚೆಯಾದಂತಹ ವಿಚಾರಗಳಲ್ಲಿ ಇದು ಕೂಡ ಒಂದು. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.